ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಮತ್ತು ಓಂ ಗಣಪತಿಯೇ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಓಂ ಮಹಾಗಣಾಧಿಪತಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಮಹಾಗಣಾಧಿಪತಿಯೇ ನಮಃ. ಸ್ನೇಹಿತರೆ, ನೀವು ಮೊದಲನೇ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನವು ದ್ವಾದಶ ರಾಶಿಗಳಿಗೆ ಜುಲೈ ಮಾಸದಲ್ಲಿ ಯಾವ ರೀತಿ ಫಲಗಳು ಸಿಗ್ತಾ ಇದೆ, ಅದರಲ್ಲಿಯೂ ಮಕರ ರಾಶಿಯವರಿಗೆ ಜುಲೈ ಮಾಸ ಯಾವ ರೀತಿ ಅದೃಷ್ಟವಾಗಿರುತ್ತೆ, ಯಾವ ವಿಷಯದಲ್ಲಿ ಅನುಕೂಲತೆ ಇರುತ್ತೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಮುಖ್ಯವಾಗಿ ಯಾವುದಾದರೂ ಒಂದು ರಾಶಿ ಅದೃಷ್ಟ ರಾಶಿಯಲ್ಲಿ ಹುಟ್ಟಿರುವಂತಹ ಜಾತಕರಿಗೆ ಅದೃಷ್ಟ ಯೋಗ ಅನ್ನುವಂತಹ ಸಂದರ್ಭಗಳಲ್ಲಿ ಆ ರಾಶಿಯಾಧಿಪತಿ ಬಲವಾಗಿರಬೇಕು. ಅಂದರೆ ತುಂಬ ಪುಷ್ಟಿಯಾಗಿರಬೇಕು ಅಂತ ಅಲ್ಲ, ಅಂದರೆ ಇರುವಂತಹ ಸ್ಥಾನದಲ್ಲಿ, ಶುಭ ಸ್ಥಾನದಲ್ಲಿ ಅದ್ಭುತವಾಗಿರುವಂತಹ ಮತ್ತು ಸ್ಥಿರವಾಗಿ ಇರಬೇಕು. ಜನ್ಮ ಲಗ್ನದಲ್ಲಿ ಆಗಿರಬಹುದು ಅಂತ ಹೇಳಬಹುದು. ಅಂದರೆ ರಾಶ್ಯಾಧಿಪತಿ ಬಲವಾಗಿದ್ರೂ ಅದೃಷ್ಟ ಯೋಗ ಅನ್ನೋದು ಇರುತ್ತೆ. ಅದೇ ರೀತಿ ಶುಭ ಗ್ರಹಗಳು ವೀಕ್ಷಣೆ, ಒಳ್ಳೆಯ ಗ್ರಹಗಳ ವೀಕ್ಷಣೆ ನೋಡ್ತಾ ಇರುವಂತಹ ದೃಷ್ಟಿ ರಾಶಿ ಮೇಲೆ ಇದ್ದರೂ ಕೂಡ, ಆ ರಾಶಿ ಗೋಚಾರದಿಂದ ನೋಡಿದ್ರೂ ಅಥವಾ ಈ ಗ್ರಹ ದಶಾಭುಕ್ತಿಯಿಂದ ನೋಡಿದ್ರೂ ಕೂಡ ಆ ಶುಭ ಗ್ರಹಗಳ ವೀಕ್ಷಣೆ ಅನ್ನೋದು ಕೂಡ ರಾಶಿಯನ್ನು ಅದೃಷ್ಟ ರಾಶಿಯಾಗಿ, ಯೋಗಕಾರಕ ರಾಶಿಯಾಗಿ ಇರುತ್ತೆ. ಅಥವಾ ಪ್ರತಿಯೊಂದು ರಾಶಿಗೂ ಕೂಡ ಯೋಗಕಾರಕ ಗ್ರಹ ಅಂತ ಇರುತ್ತೆ. ಆ ರೀತಿಯಿಂದ ಯೋಗಕಾರಕ ಗ್ರಹವೂ ಕೂಡ ಬಲವಾಗಿದ್ರೂ ಕೂಡ ಅದ್ಭುತವಾಗಿ ಆ ರಾಶಿಯಲ್ಲಿ ನಡೀತಾ ಇರುವಂತಹ ಗೋಚಾರ ಫಲಗಳು ಕೂಡ ಅದ್ಭುತವಾಗಿ ಇರುತ್ತೆ. ಅದೇ ಸಂದರ್ಭದಲ್ಲಿ ಜಾತಕನಿಗೆ ಅದೃಷ್ಟ ಯೋಗ, ರಾಜಯೋಗ ಅನ್ನುವಂತಹ ವಿಶೇಷವಾಗಿರುವಂತಹ ಆ ಯೋಗಗಳು ಸಿದ್ಧಿ ಆಗ್ತಾ ಇರುತ್ತೆ ನೋಡಿ. ಈಗ ಮಕರ ರಾಶಿಯವರಿಗೆ ನೋಡುವುದಾದರೆ, ಮುಖ್ಯವಾಗಿ ರಾಶ್ಯಾಧಿಪತಿ ಮಕರ ರಾಶಿಯವರಿಗೆ ತೃತೀಯ ಸ್ಥಾನದಲ್ಲಿ, ಅಂದರೆ 3ನೇ ಭಾವದಲ್ಲಿ ಮೊನ್ನೆಗೆ ಮಾರ್ಚ್ 29ಕ್ಕೆ ಶನಿ 7.5 ಹೊರಗಡೆ ಬಂದು ಈ ತೃತೀಯ ಸ್ಥಾನದಲ್ಲಿರುವಂತಹ ಸಂದರ್ಭದಲ್ಲಿ ರಾಶ್ಯಾಧಿಪತಿ ಶನಿ ಬಲವಾದ ಸ್ಥಾನದಲ್ಲೇ ಇದ್ದಾರೆ. ಆದರೆ ಕೆಲವೊಂದು ವಿಷಯಗಳಲ್ಲಿ ಇಮಿಡಿಯೇಟ್ ಆಗಬೇಕು. ಅಂದರೆ ಇಮಿಡಿಯೇಟ್ ಅಂದ್ಕೊಂಡ ತಕ್ಷಣ ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಆಗಿಬಿಡಬೇಕು. ಈಗ ಮಾಡಿರುವಂತಹ ಕೆಲಸಗಳಿಗೆ ಇಮಿಡಿಯೇಟ್ ಆಗಿ ರಿಸಲ್ಟ್ ಬರಬೇಕು ಅನ್ನುವಂತಹ ವಿಷಯಗಳಲ್ಲಿ ಮಾತ್ರ ಸ್ವಲ್ಪ ತಾಳ್ಮೆಯಿಂದ ಏನು ಮಾಡ್ತಾರೆ ಇಲ್ಲಿ ಶನಿ ಪರಮಾತ್ಮ ಮಕರ ರಾಶಿಗೆ. ಅಂದರೆ ಕೆಲವೊಂದು ವಿಷಯಗಳು ಆಲಸ್ಯವಾದ್ರೂ, ಸ್ವಲ್ಪ ಲೇಟ್ ಆದ್ರೂ ನಿಮಗೆ ಸಿಗಬೇಕಾಗಿರುವಂತಹ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗುವುದರಲ್ಲಿ ಅದ್ಭುತವಾಗಿ ಫಲಕಾರಿಯಾಗಿರುತ್ತಾನೆ. ಯಾವುದೇ ರೀತಿ ದೋಷ, ಯಾವುದೇ ರೀತಿ ಕಾರ್ಯ ವೈಫಲ್ಯಗಳು ಆಗಿರಬಹುದು, ಕಾರ್ಯಭಂಗಗಳಾಗಿರಬಹುದು, ವಿಘ್ನಗಳಾಗಿರಬಹುದು ಆಗುವುದಿಲ್ಲ. ಬರುವಂತಹ ಫಲಗಳು ಸ್ವಲ್ಪ ಲೇಟ್ ಆಗಾದರೂ, ಆಲಸ್ಯವಾದ್ರೂ, ವಿಳಂಬವಾದ್ರೂ ಸ್ವಲ್ಪ ನಿಮಗೆ ಬರುತ್ತೆ. ಆಲ್ರೆಡಿ ನಿಮಗೆ ಅನ್ನಿಸ್ತಾ ಇರುತ್ತೆ. ಯಾಕಂದರೆ ಇಂದಿನ ದಿನಗಳಲ್ಲಿ ನೀವು ಗಳಿಸಿರುವಂತಹ ಜೀವನ ವಿಧಾನಕ್ಕೆ, ಈಗ ಸದ್ಯಕ್ಕೆ ನಡೀತಾ ಇರುವಂತಹ ಜೀವನ ವಿಧಾನಕ್ಕೆ ಸಾಕಷ್ಟು ಬದಲಾವಣೆಗಳನ್ನು, ಒಂದು ಸಹಾನುಕೂಲವಾದಂಥ ಒಂದು ಪಾಸಿಟಿವ್ ಜೀವನ ವಿಧಾನವನ್ನು ಹಂತವಾಗಿ ಸ್ಲೋ ಆಗಿ ನೀವು ನಿಮ್ಮ ಅನುಭವಕ್ಕೆ ಬರ್ತಾ ಇರುತ್ತೆ. ಮುಖ್ಯವಾಗಿ ಮಕರ ರಾಶಿಯವರಿಗೆ ನೀವು ಯೋಚನೆ ಮಾಡುವಂತಹ ವಿಧಾನ ಆಗಿರಬಹುದು, ಅಥವಾ ನಿಮ್ಮ ಜೀವನ ವಿಧಾನಗಳಲ್ಲಿ, ನಿಮ್ಮ ಅಭ್ಯಾಸಗಳಲ್ಲಿ, ನೀವು ಮಾಡುವಂತಹ ಮಾತುಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಬಂದಿರುತ್ತೆ. ಸ್ವಲ್ಪ ಪಾಸಿಟಿವಿಟಿ ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ ಮತ್ತು ಅನ್ನೋದು ಆರಂಭವಾಗುತ್ತೆ. ಇನ್ನು ಮುಖ್ಯವಾಗಿ ಜುಲೈ ಮಾಸ ಅಂತ ನೋಡೋದಾದರೆ, ಅಷ್ಟಮದಲ್ಲಿರುವಂಥ ಕುಜ ಕೇತುಗಳು ಈ ಕಾಂಬಿನೇಷನ್ ಅನ್ನೋದು ಕೆಲವೊಂದು ಬದಲಾವಣೆಗಳ ಅನುಕೂಲ ಮಾಡಿಕೊಡ್ತಾ ಇದೆ. ಯಾವ ರೀತಿ ಅಂದರೆ, ದಾಂಪತ್ಯ ಜೀವನದಲ್ಲಿ ಮುಖ್ಯವಾಗಿ ಗಂಡ ಹೆಂಡತಿಯ ಮಧ್ಯೆ ಯಾವುದಾದರೂ ಒಂದು ಗಟ್ಟಿಯಾಗಿ ದೃಢವಾಗಿರುವಂತಹ ನಿರ್ಧಾರಗಳು ತಗೊಳ್ಳೋದಕ್ಕೆ, ಸುಮ್ಮನೆ ಕೆಲವೊಂದು ವಿಷಯಗಳನ್ನು ಪೋಸ್ಟ್ಪೋನ್ ಮಾಡಿಕೊಂಡು, ಕೆಲವೊಂದು ವಿಷಯಗಳನ್ನು ಇವತ್ತು ಮಾಡೋಣ, ನಾಳೆ ಮಾಡೋಣ, ಅರ್ಥಪೂರ್ಣವಾಗಿ ಹೇಳೋದು, ದ್ವಂದ್ವಾರ್ಥದಿಂದ ಹೇಳೋದು, ಆ ರೀತಿ ಇಲ್ಲ. ಈ ಕಾಂಬಿನೇಷನ್ ಏನಿದೆಯೋ ಅಷ್ಟಮದಲ್ಲಿ, ಮುಖ್ಯವಾಗಿ ಕುಜ ಕೇತು ಕಾಂಬಿನೇಷನ್ ಫಟಾಫಟ್ಟಾಗಿ ಅಂತ ತಗೊಳ್ಳೋದಕ್ಕೆ, ಅಂದರೆ ಫಟಾಫಟ್ಟಾಗಿ ನೀವು ತೀರ್ಮಾನ ತಗೊಳ್ಳೋದಕ್ಕೆ ನೋಡಿ. ಒಂದು ಉದಾಹರಣೆಗೆ, ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿಯವರು ಸಂಸಾರ ಸುಖದನ್ನು, ಅಂದರೆ ಏನೋ ಬಂದ್ರೂ ಕಷ್ಟಗಳು, ಸಮಸ್ಯೆಗಳು, ಆತಂಕಗಳು, ವೈಮನಸ್ಸುಗಳು ಏನೇ ಬಂದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಒಟ್ಟಾಗಿರೋಣ ಅಂತ ಹೊರಗಡೆ ಸಪ್ರೇಟ್ ಆಗೋಣ ಅನ್ನುವಂಥ ವಿಷಯಗಳಿಗೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಕನ್ಕ್ಲೂಷನ್ ಬರೋದಕ್ಕೆ, ಈ ಒಂದು ಫೈನಲ್ ಡಿಸಿಷನ್ ತಗೊಳ್ಳೋದಕ್ಕೆ, ಒಂದು ಮುಖ್ಯವಾದ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಈ ಜುಲೈ ಮಾಸದಲ್ಲಿ
ಕೆಲವೊಂದು ವ್ಯಕ್ತಿಗಳು ಫೈನಲ್ ಏನಪ್ಪ, ಏನು ಒಪಿನಿಯನ್, ನಾಳೆ ಹೇಳ್ತೀವಿ, ಅದೆಲ್ಲ ಬೇಡ, ಫೈನಲ್ ಡೆಸಿಷನ್ ಏನು ಕೊಡಿ, ಓಕೆ. ಮತ್ತು ನಿಮ್ಮ ತಪ್ಪುಗಳನ್ನು ಅರಿವು ಮಾಡಿಕೊಂಡು ಮತ್ತೊಂದು ಬಾರಿ ಈ ರೀತಿ ತಪ್ಪುಗಳನ್ನು ಮಾಡದೆ ಅನ್ಯೋನ್ಯವಾಗಿ ಜೀವನವನ್ನು ಮಾಡ್ತೀರಾ. ಗೋ ಟು ಹೆಡ್ ಅಂತ ಹೇಳ್ತಾರಲ್ಲ, ಗೋ ಹೆಡ್. ಇಲ್ಲಿ ಇಲ್ಲ, ಈ ವೈವಾಹಿಕ ಹೊಂದಾಣಿಕೆ ಸರಿ ಹೋಗ್ತಾ ಇಲ್ಲ ಅಂದರೆ ಅದರಿಂದ ವಿಮುಕ್ತರಾಗಿ ಹೊರಗೆ ಬರ್ತೀರಾ. ಅಂದರೆ ಯಾವುದಾದ್ರೂ ಒಂದು ಸರ್ಟೈನ್ ಆಗಿ ಡೆಡಿಕೇಟೆಡ್ ಆಗಿ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಈ ಮಾಸ ಅನುಕೂಲವಾಗಿರುತ್ತೆ. ಅದೇ ರೀತಿ ಶುಕ್ರನ ಗ್ರಹ ಸಂಚಾರ ನೋಡುವುದಾದರೆ ಶುಕ್ರ ಗ್ರಹ ಮುಖ್ಯವಾಗಿ ಕೆಲವೊಂದು ವಿಷಯಗಳಲ್ಲಿ ಸ್ವಕ್ಷೇತ್ರದಲ್ಲಿ ಆಗಿರುವುದರಿಂದ ತುಲಾ ರಾಶಿ ಸ್ವಕ್ಷೇತ್ರವಾಗಿರುತ್ತೆ ಅಲ್ವಾ. ಈ ದಶಾಧಿಪತಿಯಾಗಿ ದಶಮ ಸ್ಥಾನ ಅಂದ್ರೆ ಕರ್ಮಸ್ಥಾನ, ವೃತ್ತಿಸ್ಥಾನ ಅನ್ನುವಂಥ ಸ್ಥಾನ ಆಗಿರುತ್ತೆ. ದಶಮಾಧಿಪತಿಯಾಗಿ ಪಂಚಮ ಸ್ಥಾನವನ್ನು ಕೂಡ ಇವರು ತಮ್ಮ ಪ್ರಭಾವವನ್ನು ನೀಡುತ್ತಾ ಮುಖ್ಯವಾಗಿ ವೃತ್ತಿ ಉದ್ಯೋಗಗಳಲ್ಲಿ ಬದಲಾವಣೆ, ಇಲ್ಲಿಯೂ ಕೂಡ ಬದಲಾವಣೆ ಕಂಟಿನ್ಯೂ ಮಾಡ್ತಾ ಇದ್ದೀರಾ. ವೃತ್ತಿಯನ್ನು ಕಂಟಿನ್ಯೂ ಮಾಡಿ ಅಥವಾ ಬದಲಾವಣೆ ಮಾಡಿಕೋತೀರಾ. ಈ ಜುಲೈ ಮಾಸ ಅದ್ಭುತ. ಏನಾದರೂ ಹೊಸ ಅಪರ್ಚುನಿಟಿ ಬಂದರೂ ಅಥವಾ ಇದಕ್ಕಿಂತ ಒಳ್ಳೆಯ ಜಾಬ್ ಬರಬೇಕು, ಒಳ್ಳೆಯ ಸಂಸ್ಥೆಯಲ್ಲೇ ಬರಬೇಕು, ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಅಂತಹ ಪ್ರಯತ್ನಗಳು ಸಫಲೀಕೃತವಾಗುವುದಕ್ಕೆ, ವೃತ್ತಿಗಳನ್ನು ಚೇಂಜ್ ಮಾಡೋದಕ್ಕೆ, ಪ್ರೊಫೆಷನ್ಸ್ನ ಚೇಂಜ್ ಮಾಡೋದಕ್ಕೆ ಅಥವಾ ಇರುವಂತಹ ಪ್ರೊಫೆಷನ್ಸಿಂದ ಮತ್ತೊಂದು ಪ್ರೊಫೆಷನ್ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಇದು ಒಂದು ಅದ್ಭುತವಾಗಿರುವಂಥ ದಶಮ ಸ್ಥಾನದಲ್ಲಿ ಪಂಚಮ ಸ್ಥಾನವನ್ನು ಇವರು ವೀಕ್ಷಣೆ ಮಾಡ್ತಾ ಇರೋದ್ರಿಂದ ಬದಲಾವಣೆ, ಚೇಂಜಸ್ ಇರುತ್ತೆ. ಅದು ನಿಮ್ಮ ವ್ಯಾಪಾರ ಆಗಿರಬಹುದು, ಈಗ ಮಾಡ್ತಾ ಇರುವಂಥ ವ್ಯಾಪಾರ ಅಂದ್ಕೊಂಡಿರೋ ಮತ್ತು ಬೇರೆ ಮಟ್ಟಿಗೆ ಇದು ಫಲಗಳನ್ನು ಕೊಡ್ತಾ ಇಲ್ಲ, ಬದಲಾವಣೆ ಮಾಡೋಣ ಅಂತ, ಚೇಂಜಸ್ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರುವಂಥ ಸಂದರ್ಭಗಳಾಗಿರಬಹುದು. ಉದ್ಯೋಗಗಳು ಚೇಂಜ್ ಮಾಡಬೇಕು ಅಂದ್ಕೊಂಡಿರುವಂಥ ವ್ಯಕ್ತಿಗಳಾಗಿರ್ಬೋದು. ಇದು ಜುಲೈ ಮಾಸ ಕೆಲವೊಂದು ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ. ಅದೇ ರೀತಿ ನೀವು ಪ್ರಯತ್ನಗಳನ್ನು ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಹೊಸ ಅವಕಾಶಗಳನ್ನು ಬರುವುದಕ್ಕೆ ಮಕರ ರಾಶಿಯವರ ಅನುಕೂಲವಾಗಿರುತ್ತೆ. ಮತ್ತು ಅದು ವೃತ್ತಿ ಉದ್ಯೋಗ ಜೀವನದಲ್ಲಿ ಆಗಿರ್ಬೋದು. ಮುಂಚೆನೇ ಹೇಳಿದೆ ನಾನು, ಯಾಕಂದರೆ ಕುಜ ಕೇತು ಕಾಂಬಿನೇಷನ್ ಪರ್ಮನೆಂಟ್ ರಿಲೇಷನ್ಶಿಪ್, ಮ್ಯಾರಿಟಲ್ ರಿಲೇಷನ್ಶಿಪ್ನಿಂದಲೂ ಹೊರಗಡೆ ಬದಲಾವಣೆ ಬೇಕು ಅನ್ನುವಂತಹ ವ್ಯಕ್ತಿಗಳಿಗೆ ಇದು ಜುಲೈ ಮಾಸ ಕೆಲವೊಂದು ಬದಲಾವಣೆಗಳನ್ನು, ಕೆಲವೊಂದು ಕರೆಕ್ಷನ್ಸ್ ಮಾಡಿಕೊಂಡು ನೀವು ಕಂಟಿನ್ಯೂ ಮಾಡಬಹುದು. ಇಲ್ಲ ಬದಲಾವಣೆಗಳು ಮಾಡಿಕೊಂಡು ಅದರಿಂದಲೂ ಕಂಪ್ಲೀಟಾಗಿ ಹೊರಗಡೆ ಬರಬಹುದು. ಈ ರೀತಿ ನೀವು ಆಗುವಂಥ ಅವಕಾಶಗಳು ಬರ್ತಾ ಇರುತ್ತೆ. ಅದೇ ರೀತಿ 2ನೇ ಮನೆ ಕುಟುಂಬ ಸ್ಥಾನದಲ್ಲಿರುವಂತಹ ರಾಹು ಮುಂಚಿನಿಂದಲೂ ಹೇಳ್ತಾ ಇದ್ದೇನೆ, ಕೆಲವೊಂದು ಕುಟುಂಬ ವಿಷಯಗಳಲ್ಲಿ ಮುಖ್ಯವಾಗಿ 3ನೇ ವ್ಯಕ್ತಿಯ ಇನ್ವಾಲ್ವ್ಮೆಂಟ್ ಆಗಿರ್ಬೋದು ಅಥವಾ ನಿಮ್ಮ ಮಾತಿಗೆ ಬೆಲೆ ಕೊಡದೆ ಕೆಲವೊಂದು ಕುಟುಂಬ ಸದಸ್ಯರು ಭಿನ್ನವಾಗಿ ವರ್ತನೆ ಮಾಡುವುದಾಗಿರಬಹುದು. ಒಂದು ವಿಚಿತ್ರ ವರ್ತನೆಯಿಂದ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ತಾಳ್ಮೆಗೆ ಪರೀಕ್ಷೆ ಮಾಡ್ತಾ ಇರಬಹುದು. ಈ ರೀತಿ ಕುಟುಂಬ ಸದಸ್ಯರ ಮಧ್ಯೆ ಒಂದು ರೀತಿ ಬಿರುಕು ಮೂಡುವುದಕ್ಕೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವುದಕ್ಕೆ ಕಾರಣ ಆಗ್ತಾ ಇರುತ್ತೆ. ಬಟ್ ಈಗ ಜುಲೈ ಮಾಸದಲ್ಲಿ ಯಾವ ರೀತಿ ಇರುತ್ತೆ, ದ್ವಿತೀಯದಲ್ಲಿ ರಾಹು ಅಂದರೆ ನಿಮಗೆ ಅಭಿವೃದ್ಧಿ ಬೇಕು, ನಿಮ್ಮ ಜೀವನದಲ್ಲಿ ಉದ್ಯೋಗ ಸ್ಥಾನವನ್ನು ಪಡೆಯಬೇಕು, ಅಭಿವೃದ್ಧಿ ಆಗಬೇಕು ಅಂದರೆ ಸ್ಥಾನವನ್ನು, ಕುಟುಂಬವನ್ನು ಬಿಟ್ಟು ಈ ಥರ ಬೇರೆ ಪ್ರದೇಶಗಳಿಗೆ ಹೋದರೆ ನಿಮಗೆ ಡೆವಲಪ್ಮೆಂಟ್ ಅನ್ನೋದು ಇರುತ್ತೆ. ಅಂದರೆ ಇಲ್ಲಿ ಸ್ಥಾನ ಚಲನೆ ಮಾಡಿಸ್ತಾ ಇದ್ದಾರೆ ನಿಮಗೆ. ನಾನು ವರ್ಕ್ ಫ್ರಮ್ ಹೋಮೇ ಮಾಡ್ತೀನಿ, ನಾನು ಕುಟುಂಬದ ಜೊತೆ ಮಾಡ್ತೀನಿ, ನನಗೆ ಬರುವಂಥ ಸ್ಯಾಲರಿನೇ ಸಾಕು ಅನ್ನುವಂಥ ವಿಷಯಗಳು ಅಂದರೆ ಇಟ್ಸ್ ಅಪ್ ಟು ಯು. ಬಟ್ ನಿಮ್ಮಲ್ಲಿ ಲೈಫಲ್ಲಿ ಗ್ರೋತ್ ಅಂದರೆ ಬರಬೇಕು, ಅಂದರೆ ಬಂದಿರುವಂಥ ಅವಕಾಶಗಳು ನಿಮಗೆ ಬರಬೇಕು. ಬರ್ತಾ ಇರುವಂಥ ಅವಕಾಶಗಳು ಕೂಡ ನಿಮ್ಮ ಕುಟುಂಬ ಸ್ಥಾನಕ್ಕೆ, ನೀವು ನಿವಾಸ ಮಾಡ್ತಾ ಇರುವಂಥ ಸ್ಥಾನಕ್ಕೆ ದೂರವಾಗಿ, ಅದು ಯಾವುದಾದ್ರೂ ಒಂದು ನಗರ ಆಗಿರ್ಬೋದು, ನಿಮ್ಮ ಪ್ರದೇಶದಿಂದ ದೂರ ಪ್ರಾಂತ್ಯದಲ್ಲಿರುವಂಥ ನಗರ ಆಗಿರಬಹುದು, ಸಿಟಿ ಆಗಿರ್ಬೋದು, ಅಥವಾ ಕೆಲವೊಂದು ಜನಕ್ಕೆ ವಿದೇಶದಲ್ಲಾಗಿರ್ಬೋದು, ಅದು ನೀವು ತಗೊಳ್ತೀರಾ ಅಥವಾ ಅದನ್ನು ರಿಜೆಕ್ಟ್ ಮಾಡ್ತೀರಾ. ಇಟ್ಸ್ ಅಫ್ ಅಗೈನ್ ಲೈಕ್ ಅವಕಾಶಗಳು ಈ ರೀತಿ ಬರ್ತಾ ಇರುತ್ತೆ. ದ್ವಿತೀಯದಲ್ಲಿ ರಾಹು ನಿಮ್ಮನ್ನು ಕುಟುಂಬದಲ್ಲಿ ಬೇರ್ಪಡಿಸುವುದಕ್ಕೆ ಅಥವಾ ನಿಮ್ಮಿಂದ ಕುಟುಂಬವನ್ನು ಬೇರ್ಪಡಿಸುವುದು. ಯಾಕಂದರೆ ನಿಮ್ಮ ಕುಟುಂಬ ಸದಸ್ಯರಿಗೆ ಬೇರೆ ನಗರದಲ್ಲಿ ಉದ್ಯೋಗ ಅವಕಾಶಗಳು ಬರಬಹುದು ಅಥವಾ ನಿಮ್ಮ ಸಂತಾನಕ್ಕೆ ದೂರದ ಪ್ರದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಅವಕಾಶಗಳು ಬರಬಹುದು. ಈ ರೀತಿ ಒಂದು ಕುಟುಂಬವನ್ನು ಮಿಸ್ ಮಾಡಿಕೊಳ್ಳೋದಕ್ಕೆ, ಈಗ ಒಬ್ಬ ಮದರ್ ತಮ್ಮ ಮಕ್ಕಳನ್ನು ಮಿಸ್ ಮಾಡ್ಕೊಳ್ತಾ ಇತ್ತು, ಇದು ಫಾದರ್ ಮಕ್ಕಳನ್ನು ಮಿಸ್ ಮಾಡ್ಕೊಳ್ತಾ ಇರ್ತಾರೆ. ಈ ರೀತಿ ನಿಮ್ಮ ಅಭಿವೃದ್ಧಿ ಬೇಕು, ಡೆವಲಪ್ಮೆಂಟ್ ಆಗಬೇಕು, ಒಳ್ಳೆಯ ಜೀವನದಲ್ಲಿ ಒಂದು ಪ್ರೋಗ್ರೆಸ್ ಬೇಕು ಅಂದರೆ ಈಗ ನೀವು ಮನೆಯಿಂದ ಜಾಗ ಖಾಲಿ ಮಾಡು ಅನ್ನುವಂಥ ಸಿಚುವೇಶನ್ ರಾಹು ಮಹಾಶಯರು ದ್ವಿತೀಯದಲ್ಲಿ ನೀಡ್ತಾ ಇರ್ತಾರೆ. ಮುಖ್ಯವಾಗಿ ಅಷ್ಟಮದಲ್ಲಿ ಕೇತು ಸಂಚಾರ ಅನ್ನೋದು ಕೆಲವೊಂದು ವಿಷಯಗಳಲ್ಲಿ ತುಂಬ ಹುಷಾರಾಗಿರಬೇಕಾಗುತ್ತೆ. ಯಾವ ರೀತಿ ಹುಷಾರಾಗಿರಬೇಕು, ಮುಖ್ಯವಾಗಿ ಪ್ರಯಾಣಗಳು ಮಾಡುವಂಥ ಸಂದರ್ಭಗಳಾಗಿರ್ಬೋದು, ವಾಹನ ಚಾಲನೆ ಮಾಡುವಂಥ ಸಂದರ್ಭಗಳಾಗಿರ್ಬೋದು, ಅದರಲ್ಲಿಯೂ ಪ್ರಮಾದದ ಗೊತ್ತು. ನೈಟ್ ಹೋಗಬೇಡ್ರಿ, ಅಂದರೆ ನೈಟ್ ಪ್ರಯಾಣ ಬೇಡ ಅಂತ ಹೇಳಿದರೆ ಸ್ಟಾಪ್ ಮಾಡಿ, ಬೆಳಗ್ಗೆ ಹೋಗಿ. ಇಲ್ಲ ನಾನು ನೈಟ್ ಹೋಗ್ತೀನಿ, ರಿಸ್ಕ್ ಇದ್ದು ಪರವಾಗಿಲ್ಲ, ಈ ರೀತಿ ವಿಷಯಗಳಿಗೆ ಅಂದರೆ ಸ್ವಲ್ಪ ಪ್ರಮಾದ ಅನ್ನಿಸ್ತಾ ಇರುತ್ತೆ, ಸ್ವಲ್ಪ ರಿಸ್ಕ್ ಅನ್ನಿಸ್ತಾ ಇರುತ್ತೆ. ಕೆಲವೊಂದು ಜನಗಳು ಬೇಡ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿಲ್ಲಿಸ್ಬಿಡಿ. ಅದೇ ರೀತಿ
ಶಿರಸ್ತ್ರಾಣವಿಲ್ಲದೆ ಪ್ರಯಾಣ ಮಾಡುವುದು, ಹೆಲ್ಮೆಟ್ ಹಾಕದೆ ಪ್ರಯಾಣ ಮಾಡುವುದು ನೆಗ್ಲಿಜೆನ್ಸಿ. ಹೇರ್ ಸ್ಟೈಲ್ ಹಾಳಾಗುತ್ತೆ, ನಮ್ಮ ಹೇರ್ ಫಾಲಿಂಗ್ ಆಗುತ್ತೆ. ಜೀವನಕ್ಕಿಂತ ಇಂಪಾರ್ಟೆಂಟ್ ಏನ್ರಿ ಹೇರ್ ಫಾಲಿಂಗ್. ಅದರಿಂದ ಹೆಲ್ಮೆಟ್ ತಪ್ಪದೆ ಬಳಕೆ ಮಾಡಿ. ಮದ್ಯಪಾನ ಮಾಡಿ ಫೋನಲ್ಲಿ ಮಾತಾಡ್ತಾ ಮ್ಯೂಸಿಕ್ ಕೇಳ್ತಾ ವಾಹನ ಚಲಾಯಿಸೋದು ನಿಮಗೊಬ್ಬರಿಗೆ ಅಲ್ಲ, ನಿಮ್ಮ ಮುಂದೆ ಬರ್ತಾ ಇರುವಂಥ ಎಷ್ಟೋ ಆಶೆಗಳನ್ನು ಇಟ್ಕೊಳ್ಳುವಂಥ ಜೀವಗಳಿಗೆ ನೀವು ಕಾರಣಕರ್ತರಾಗ್ತೀರ. ಆದ್ದರಿಂದ ಕೆಲವೊಂದು ಪ್ರಮಾಣದಿಂದ ರಿಸ್ಕಿಂದ ಕೂಡಿರುವಂಥ ಪ್ರಯಾಣಗಳಿಗೆ ಎಷ್ಟು ದೂರ ಇದ್ದರೆ ಆ ಸಂದರ್ಭಗಳಲ್ಲಿ ಎಷ್ಟು ಒಳ್ಳೆಯದು. ಅಷ್ಟಮ ಸ್ಥಾನ ಅಂದರೆ ಕೇತು ಅಂತ ಹೇಳ್ತಾರೆ. ಆ್ಯಂಬುಲೆನ್ಸ್, ಒಂದು ICU, ಒಂದು ಆ್ಯಂಬುಲೆನ್ಸ್ ಸೆಂಟರ್, ಈ ರೀತಿ ಹಾಸ್ಪಿಟಲ್, ಈ ರೀತಿ ಎಲ್ಲ ಗೋಚರ ಆಗ್ತಾ ಇರುತ್ತೆ. ಸೊ ಅದರಿಂದ ಹೇಳಿರುವಂಥ ಸೀಟ್ ಬೆಲ್ಟ್ ತಪ್ಪದೆ ಹಾಕಿ, ಹೆಲ್ಮೆಟ್ ಹಾಕಿ, ಹೇಳಿರುವಂಥ ವಿಷಯಗಳಿಂದ ಪ್ರಯಾಣಗಳನ್ನು ಮಾಡಿ. ಕೆಲವೊಂದು ದೂರ ಪ್ರಯಾಣಗಳು ಮಾಡಲೇಬೇಕು ಅನ್ನೋದನ್ನು ಆದಷ್ಟು ನೀವು ಸೇಫ್ಟಿ ಪ್ರಯಾಣ ಅನ್ನೋನ್ನು ಆಯ್ಕೆ ಮಾಡ್ಕೊಳ್ಳಿ. ಈಗ ವಿಮಾನಗಳಿಗೆ ಗ್ಯಾರಂಟಿ ಇಲ್ಲ ಅನ್ನೋ ರೀತಿಯಲ್ಲಿ ಜನ ಮಾತಾಡ್ಕೊಳ್ತಾ ಇರ್ತಾರೆ. ಅದು ಕಾಲಕ್ಕೆ ತಕ್ಕಂತೆ ನಡೆಯೋದು ಹೋಗ್ತಾ ಇರುತ್ತೆ. ಆದ್ದರಿಂದ ನಿಮಗೆ ಅನುಕೂಲವಾಗಿರುವಂಥ ಕೆಲವೊಂದು ಜಾಗರೂಕತೆಗಳನ್ನು ಮುನ್ನೆಚ್ಚರಿಕೆಗಳನ್ನು ತಗೊಂಡು ಪ್ರಯಾಣವನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ. ಓಂ ಗಣೇಶಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಓಕೆ, ಮತ್ತೆ ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ, ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಆಲ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ಮತ್ತೆ ಸಿಗೋಣ.